ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ್ಯಾವ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸುಮ್ಮನೆ ನೋಡ್ತಾ ಹೋಗೋದಲ್ಲ, ಆಲ್ಫಾಬೆಟಿಕಲಿ ಅದನ್ನು ನೋಡ್ತಾ ಹೋಗೋಣ. ಅಂದರೆ A to Z ವರೆಗೆ ಯಾವ್ಯಾವ ವಸ್ತುಗಳ ಮೇಲೆ ಪ್ರೈಸ್ ಹೈಕ್ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಎಸ್, A ಫಾರ್ ಆಲ್ಕೋಹಾಲ್ 20% ಲಿಕ್ಕರ್ ಮೇಲೆ 10% ಬಿಯರ್ ಮೇಲೆ ಟ್ಯಾಕ್ಸ್ ಹೈಕ್ ಆಗಿದೆ. ಆ್ಯಂಡ್ B ಫಾರ್ ಬಸ್ ರೇಟ್ ಅಪ್ ಟು 15% ಟಿಕೆಟ್ ದರ ಹೆಚ್ಚಳವಾಗಿದೆ. ಅದು BMTC ಇರ್ಬೋದು, KSRTC ಇರ್ಬೋದು. ಆ್ಯಂಡ್ C ಫಾರ್ ಕಮರ್ಷಿಯಲ್ ವೆಹಿಕಲ್ ಫೇರ್, ಅಂದರೆ ನಾವು ದಿನನಿತ್ಯ ಓಡಾಡುವಂತಹ ಕ್ಯಾಬ್ಸ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಅಥವಾ ಬೇರೆ ಟ್ರಾನ್ಸ್ಪೋರ್ಟ್ಸೀಸ್ ಆಗಿರ್ಬೋದು, ಹತ್ರ 3%ರಷ್ಟು ಏರಿಕೆಯನ್ನು ಕಂಡಿದೆ. ಆ್ಯಂಡ್ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ಡ್ ಬೈ 2% ಇನ್ ಏಪ್ರಿಲ್ 2025. 2025 ಏಪ್ರಿಲಲ್ಲಿ 2% ಹೈಕನ್ನು ಕಂಡಿತ್ತು ಡೀಸೆಲ್ ಪ್ರೈಸ್. ಆ್ಯಂಡ್ E ಫಾರ್ ಎಲೆಕ್ಟ್ರಿಸಿಟಿ ಪ್ರೈಸ್. ಎಲೆಕ್ಟ್ರಿಸಿಟಿ ಪ್ರೈಸು 36 ಪರ್ ಯೂನಿಟ್ ಇತ್ತು, 36 ರುಪೀಸ್ ಪರ್ ಯೂನಿಟ್ ಇತ್ತು. ಅದಾದಮೇಲೆ ಫಿಕ್ಸ್ ಚಾರ್ಜ್ ಮಾಡಿದರು, ಅದಾದಮೇಲೆ ಮತ್ತೆ ಬೆಲೆ ಏರಿಕೆಯನ್ನು ಮಾಡಿದರು. ಆ್ಯಂಡ್ F ಫಾರ್ ಫ್ಯೂಯಲ್ ಪ್ರೈಸ್. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಲಿಟರಲಿ ಜಾಸ್ತಿ ಆಯಿತು. ಜೂನ್ 2024ಕ್ಕೆ 3 ರೂಪಾಯಿಯನ್ನು ರಾಜ್ಯ ಸರ್ಕಾರ ಜಾಸ್ತಿ ಮಾಡ್ತು. ಇವತ್ತಿನ ತನಕ ಅದು ಜಾಸ್ತಿ ಆಗ್ತಾನೇ ಇದೆ. ಆ್ಯಂಡ್ ಗೈಡೆನ್ಸ್ ವ್ಯಾಲ್ಯೂ ಆಫ್ ಅ ಪ್ರಾಪರ್ಟೀಸ್ ಅಪ್ ಟು 15 to 30% ಹೈಕ್ ಅನ್ನುವಂಥದ್ದಾಗಿದೆ. ಗೈಡೆನ್ಸ್ ವ್ಯಾಲ್ಯೂ 15ರಿಂದ 30%ರಷ್ಟು ಅಧಿಕಗೊಂಡಿದೆ. ಇನ್ನು H ಫಾರ್ ಹ್ಯಾಚ್ಬ್ಯಾಕ್ ಫೇರ್ಸ್ ಅಂದರೆ ಕ್ಯಾಬಿನ ಬೆಲೆ ಏರಿಕೆ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಕಂಡುಕೊಳ್ಬೋದು, ಅದು ಜಾಸ್ತಿ ಆಗಿದೆ. ಆ್ಯಂಡ್ I ಫಾರ್ ಇಂಡಸ್ಟ್ರಿ ಹಿಟ್. ಇದು ಕೂಡ ಅಷ್ಟೇ, ಡೀಸೆಲ್ ಆಗಿರಬಹುದು, ಪವರ್ ಆಗಿರಬಹುದು, ವಾಟರ್ ಆಗಿರಬಹುದು, ಈ ಇಂಡಸ್ಟ್ರಿ ಹಿಟ್ ಅಡಿಯಲ್ಲಿ ಬರುತ್ತೆ. ಅದರ ಬೆಲೆ ಏರಿಕೆ ಕೂಡ ಸಾಮಾನ್ಯವಾಗಿ ಜಾಸ್ತಿ ಆಗಿದೆ. ಆ್ಯಂಡ್ J ಫಾರ್ ಜರ್ನಿ ಕೂಡ ಈಗ ಅಧಿಕಗೊಂಡಿದೆ. ನಾವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರೈವೇಟ್ ಬಸ್ ಆಗಿರಬಹುದು, ಅಥವಾ ಪ್ರೈವೇಟ್ ವೆಹಿಕಲ್ಸ್ ಆಗಿರಬಹುದು, ಅಥವಾ ಪ್ರವಾಸೋದ್ಯಮದ ಬೇರೆ ಬೇರೆ ಅಂಗಗಳು ಏನಿದೆ ಅದೆಲ್ಲವೂ ಕೂಡ ಬೆಲೆ ಏರಿಕೆಯನ್ನು ಹೊಂದಿದೆ. ಆ್ಯಂಡ್ K ಫಾರ್ ಕರ್ನಾಟಕ ಫೀ ಹೈಕ್ ಅನ್ನುವಂಥದ್ದು ಹತ್ರ 10%ರಷ್ಟು ಹೈಕನ್ನು ಪಡೆದುಕೊಂಡಿದೆ. ಎಸ್ಪೆಷಲಿ ಅದು ಇನ್ ಪ್ರೈವೇಟ್ ಕಾಲೇಜಸ್ಗಳಲ್ಲಿ, ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ 10%ರಷ್ಟು ಹೈಕ್ ಅನ್ನುವಂಥದ್ದನ್ನು ಇದು ಪಡೆದುಕೊಂಡಿದೆ. ಆ್ಯಂಡ್ L ಫಾರ್ ಲೈಫ್ ಟೈಮ್ ಟ್ಯಾಕ್ಸ್. 10% ಲೈಫ್ ಟೈಮ್ ಟ್ಯಾಕ್ಸ್ ಅನ್ನುವಂಥದ್ದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಮೇಲಿದೆ. ನಿಮ್ಮ ಮನೆಯಲ್ಲಿ ಏನಾದರೂ 25 ಲಕ್ಷ ರೂಪಾಯಿ ಅಧಿಕ ಬೆಲೆ ಹೊಂದಿರುವಂತಹ ಎಲೆಕ್ಟ್ರಿಕಲ್ ವೆಹಿಕಲ್ ಏನಾದರೂ ಇದ್ದರೆ ಅದರ ಮೇಲೆ 10%ರಷ್ಟು ಲೈಫ್ ಟೈಮ್ ಟ್ಯಾಕ್ಸ್ ಅನ್ನುವಂಥದ್ದನ್ನು ಸರ್ಕಾರ ಹಾಕ್ತಾ ಇದೆ. M ಫಾರ್ ಮೆಟ್ರೋ ಹೈಕ್. ಅದರ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದಲ್ಲ ಎರಡಲ್ಲ 71%ರಷ್ಟು ಮೆಟ್ರೋ ಹೈಕನ್ನು ಈ ಸರ್ಕಾರ ಮಾಡ್ತು. 71% ಹೈಕ್ ಅನ್ನುವಂಥದ್ದು ಮೆಟ್ರೋ ಮೇಲಿದೆ. ಆ್ಯಂಡ್ N ಫಾರ್ ನಂದಿನಿ ಮಿಲ್ಕ್. ಯಾವ ಹಾಲು ಉತ್ಪಾದನೆ ನಮ್ಮ ರಾಜ್ಯದಾಗಿದೆಯೋ ಅದೇ ಹಾಲು ಅಥವಾ ಅಲ್ಲಿಂದ ಉತ್ಪಾದನೆ ಆಗುವಂತಹ ಮೊಸರು ಎಲ್ಲವೂ ಕೂಡ 4 ರೂಪಾಯಿ ಏರಿಕೆಯನ್ನು ಕಂಡಿದೆ. ಯಾವಾಗ ಅಂತಂದರೆ ಇದೇ ವರ್ಷ ಏಪ್ರಿಲ್ 1ನೇ ತಾರೀಕು. ಆ್ಯಂಡ್ ಇದೇ ಸರ್ಕಾರದ ಅಡಿಯಲ್ಲಿ 2024 ಮತ್ತು 2023ರಲ್ಲಿಯೂ ಕೂಡ ಬೆಲೆ ಏರಿಕೆ ಅನ್ನುವಂಥದ್ದಾಗಿತ್ತು. ಆ್ಯಂಡ್ O ಫಾರ್ OTT. ದ OTT ಮೂವೀಸ್ ಟಿಕೆಟ್ ಹೈಕ್ ಅಪ್ ಟು 2%. OTT ಫಾರ್ಮೇಟಲ್ಲಿ ಆಗಿರ್ಬೋದು ಮತ್ತು ಟಿಕೆಟ್ಗಳಿಗೆ ಸಂಬಂಧಪಟ್ಟಂತೆ 2% ಹೈಕ್ ಅನ್ನುವಂಥದ್ದಾಗಿದೆ. ಆ್ಯಂಡ್ P ಫಾರ್ ಪಾರ್ಕಿಂಗ್ ಫೀಸ್. ಗಾಡಿಗಳನ್ನು ನಾವು ನಮ್ಮ ಮನೆ ಮುಂದೆ ನಿಲ್ಲಿಸಬೇಕಾದ್ರೆ ಅಥವಾ ಯಾವುದಾದ್ರೂ ಕಮರ್ಷಿಯಲ್ ಏರಿಯಾಗಳಲ್ಲಿ ನಿಲ್ಲಿಸಬೇಕಾದ್ರೆ ಅದಕ್ಕೆ, ಎಸ್ಪೆಷಲಿ ಇನ್ ಬೆಂಗಳೂರು, ಅದಕ್ಕೆ ಹಣವನ್ನು ನಾವು ಕಟ್ಟಬೇಕಾಗುತ್ತೆ. ಆ ಥರದ ಒಂದು ರೂಲ್ಸನ್ನು ಈಗ BDA ತೆಗೆದುಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ಯಾವತ್ತೂ ಅದನ್ನು ಜಾರಿ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. Q ಫಾರ್ ಕ್ವಾರಿ ಫೀಸ್ ಹೈಕ್ ಲೀಡಿಂಗ್ ಟು ಹೈಯರ್ ಕನ್ಸ್ಟ್ರಕ್ಷನ್ ಚಾರ್ಜಸ್. ಬೃಹತ್ ಪ್ರಮಾಣದ ಯಾವುದಾದ್ರೂ ಕಟ್ಟಡಗಳನ್ನು ನಾವು ಕಟ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಕ್ವಾರಿ ಚಾರ್ಜಸ್ಗಳು ತುಂಬ ಅಧಿಕವಾಗಿ ಹೋಗಿಬಿಟ್ಟಿದೆ. ನಮಗೆ ಮನೆ ಕಟ್ಟೋದಕ್ಕೆ ಬೇಕಾದಂತಹ ವಸ್ತುಗಳು ಏನಿದೆ ಆ ವಸ್ತುಗಳ ಒಂದು ಕೊರತೆ ಅನ್ನುವಂಥದ್ದು ಉಂಟಾಗಿದೆ. ಸೊ ಹಾಗಾಗಿ ಕಡಿಮೆ ವಸ್ತುಗಳು ಇರೋ ಕಾರಣ ಅದರ ಬೆಲೆ ಕೂಡ ಜಾಸ್ತಿ ಆಗಿದೆ. ಆ್ಯಂಡ್ R ಫಾರ್ ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ಗಳ ಒಂದು ಬೆಲೆ ಅನ್ನುವಂಥದ್ದು ಕೂಡ ಈಗ ಏರಿಕೆ ಆಗಿದೆ. ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ ಅಂತಂದರೆ 200ರಿಂದ 500%ರಷ್ಟು ಹೈಕ್ ಅನ್ನುವಂಥದ್ದಾಗಿದೆ. ಆ್ಯಂಡ್ S ಫಾರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇದರಲ್ಲಿಯೂ ಕೂಡ ಒಂದಿಷ್ಟು ಬೆಲೆ ಏರಿಕೆ ಅನ್ನುವಂಥದ್ದಾಗಿದೆ. ದಿಸ್ ಫೀ ಆ್ಯಡೆಡ್ ಟು ಪ್ರಾಪರ್ಟಿ ಟ್ಯಾಕ್ಸ್ ಇನ್ ಬೆಂಗಳೂರು. ಪ್ರಾಪರ್ಟಿ ಟ್ಯಾಕ್ಸ್ ಅನ್ನುವಂಥದ್ದು ಏನಿರುತ್ತೆ ಅಂದರೆ ಒಂದು ನಿಮ್ಮ ಜಾಗ ಇರುತ್ತೆ, ಆ ಜಾಗಕ್ಕೆ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇರುತ್ತಲ್ಲ. ಸೊ ಅಲ್ಲಿ ಈಗ ಸಾಲಿಡ್ ಫೀ ಟ್ಯಾಕ್ಸ್ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಹಾಕ್ತಾ ಇದೆ. T ಫಾರ್
ಟೋಲ್ ಚಾರ್ಜಸ್ ಇದರ ಬಗ್ಗೆ ಅಂತೂ ಹೇಳೋಂಗೆ ಇಲ್ಲ. ಯಾಕೆಂತಂದರೆ ಇವತ್ತು ಟೋಲ್ ಚಾರ್ಜಸ್ ಎಷ್ಟರ ಮಟ್ಟಿಗೆ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ, ನಾವು ಕಾರಿಗಷ್ಟು ಡೀಸೆಲ್ ಹಾಕ್ಸಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಟೋಲಿಗಂತೂ ಹತ್ರ ಆ ಡೀಸೆಲ್ಗೆ ಹಾಕಿಸಿದಷ್ಟು ದುಡ್ಡನ್ನು ನಾವು ಕಟ್ಟಿರ್ತೀವಿ. ಎಲ್ಲಿವರೆಗೂ ಅಂತಂದರೆ ಅಪ್ ಟು 3 to 5% ಆನ್ ಹೈವೇಸ್ ಇನ್ಕ್ಲೂಡಿಂಗ್ ಏರ್ಪೋರ್ಟ್ ರೋಡ್ಗಳನ್ನು ಕೂಡ ಒಳಗೊಂಡು 3 to 5% ಹೈಕ್ ಅನ್ನುವಂಥದ್ದಾಗಿದೆ. ಯು ಫಾರ್ ಯೂನಿಯನ್ ಗೌರ್ಮೆಂಟ್ ಹೈಕ್ಸ್. ಏನಿದು ಯೂನಿಯನ್ ಗೌರ್ಮೆಂಟ್ ಹೈಕ್ಸು ಅಂತಂದರೆ, ಮೇಜರ್ಲಿ ಇದರಲ್ಲಿ ಒಳಗೊಂಡಿರೋದು LPG ಗ್ಯಾಸಸ್ಗಳು. LPG ಗ್ಯಾಸಸ್ಗಳ ಬೆಲೆ ಏರಿಕೆ ಎಲ್ಲಿವರೆಗೂ ಆಗಿದೆ ಅಂತಂದರೆ 50 ರೂಪಾಯಿ ಅಧಿಕ ಆಗಿದೆ. ಆ್ಯಂಡ್ ವಿ ಫಾರ್ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್. ನಾವು ಒಂದು ಹೊಸ ದ್ವಿಚಕ್ರ ವಾಹನವನ್ನು ತೆಗೆದುಕೊಳ್ತೀವಿ ಅಂತಂದರೆ ಅದರ ಬೆಲೆ ಏರಿಕೆ ಕೂಡ ಈಗ ಜಾಸ್ತಿ ಆಗಿದೆ. ಎಷ್ಟು ಅಂತಂದರೆ 500 ರೂಪಾಯಿಯಿಂದ ಹಿಡಿದು 1000 ರೂಪಾಯಿ, 1500 ಅಥವಾ 2000 ರೂಪಾಯಿವರೆಗೂ ಕೂಡ ವೆಹಿಕಲ್ ರಿಜಿಸ್ಟ್ರೇಷನ್ ಫೀ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಆ್ಯಂಡ್ ಡಬ್ಲ್ಯೂ ಫಾರ್ ವಾಟರ್ ತಾರೀಫ್. ವಾಟರ್ ತಾರೀಫ್ ಹೈಕ್ಡ್ ಇನ್ ಬೆಂಗಳೂರು ಎಸ್ಪೆಷಲಿ ನೀರಿಗಾಗಿಯೂ ಕೂಡ ಬೆಲೆ ಏರಿಕೆಯನ್ನು ಕಂಡಿರುವಂತಹ ಏಕೈಕ ಸಿಟಿ ಅಂತಂದರೆ ಪ್ರಾಬಬಲಿ ಅದು ಬೆಂಗಳೂರು ಇರಬಹುದು. ಅದು ನೀರಿನ ಬೆಲೆ ಏರಿಸಿದಂತಹ ಸರ್ಕಾರ ರೈಟ್ ನಾವು ಅದು ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿರಬಹುದು. ಆ್ಯಂಡ್ ಫಾರ್ ಎಕ್ಸ್ರೇ ಚಾರ್ಜಸ್. ಎಕ್ಸ್ರೇ ಚಾರ್ಜ್ ಆಗಿರಬಹುದು, OPD ಚಾರ್ಜ್ ಆಗಿರಬಹುದು, ಲ್ಯಾಬೊರೇಟರಿ ಚಾರ್ಜ್ಗಳಾಗಿರಬಹುದು, ಇದೆಲ್ಲವೂ ಕೂಡ 50 to 100% ಹೈಕನ್ನು ಪಡೆದುಕೊಂಡಿದೆ. ಲಿಟ್ರಲಿ ಡಬಲ್ ಆಗಿದೆ. ಆ್ಯಂಡ್ ವೈ ಫಾರ್ ಯುವರ್ ಬಜೆಟ್. ಅದು ನಿಮ್ಮ ಬಜೆಟ್. ಅದೇನು ಅಂತಂದರೆ, ನೀವು ಪ್ರತಿನಿತ್ಯ ತೆಗೆದುಕೊಳ್ಳುವಂತಹ ತರಕಾರಿಗಳಾಗಿರಬಹುದು, ಹಣ್ಣು ಹಂಪಲುಗಳಾಗಿರಬಹುದು, ನಿಮ್ಮ ಮಕ್ಕಳ ಸ್ಕೂಲ್ ಫೀಸ್ ಆಗಿರಬಹುದು, ಕಾಲೇಜ್ ಫೀಸ್ ಆಗಿರಬಹುದು, ಅಥವಾ ಪ್ರತಿಯೊಬ್ಬ ಮಹಿಳೆ ಗೃಹಿಣಿ ಮನೆಯಲ್ಲಿ ಖರ್ಚು ಮಾಡುವಂತಹ ಖರ್ಚು ವೆಚ್ಚಗಳಲ್ಲಿಯೂ ಕೂಡ ಎಲ್ಲೋ ಒಂದು ಕಡೆ ಅಧಿಕತೆ ಅನ್ನುವಂಥದ್ದು, ಕಾಸ್ಟ್ಲಿಯರಿಟಿ ಅನ್ನುವಂಥದ್ದು, ಹೈಕ್ ಅನ್ನುವಂಥದ್ದು ಸಾಮಾನ್ಯವಾಗಿ ಬಂದೇ ಇರುತ್ತೆ. ಆ್ಯಂಡ್ ಝೆಡ್ ಫಾರ್ ಝೊಮ್ಯಾಟೊ ಸೀಸ್. ಕೇವಲ ಝೊಮ್ಯಾಟೊ ಅಲ್ಲ, ಝೊಮ್ಯಾಟೊ ಆಗಿರಬಹುದು, ಅಮೆಝಾನ್ ಆಗಿರಬಹುದು, ರ್ಯಾಪಿಡೋ ಆಗಿರಬಹುದು, ಆ್ಯಂಡ್ ಅದರ್ಸ್ ಬೇರೆ ಯಾವುದೇ ಆಗಿರಬಹುದು, ಇವರಲ್ಲಿಯೂ ಕೂಡ 5% ಸೀಸ್ ಫಾರ್ ಗಿಗ್ ವರ್ಕರ್ಸ್ ಫಂಡ್ ಅಂತ ಹೇಳಿ 5% ಅಧಿಕ ದುಡ್ಡನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ A to Z ಕಾಂಗ್ರೆಸ್ ಅವಧಿಯಲ್ಲಿ, ಕಾಂಗ್ರೆಸ್ ಈ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ವಿಚಾರ. ಎಸ್, ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.